ಜೈ ಶ್ರೀ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತೆಯ 4, 5 ಮತ್ತು 6ನೇ ಶ್ಲೋಕಗಳು. ಸಂಬಂಧ: ಪಾಂಡವರ ಸೇನೆಯು ವ್ಯೂಹ ರಚನೆಯನ್ನು ತೋರಿಸಿ ಈಗ ದುರ್ಯೋಧನನು 3 ಶ್ಲೋಕಗಳ ಮೂಲಕ ಪಾಂಡವರ ಸೈನ್ಯದ ಪ್ರಮುಖ ಮಹಾರಥಿಗಳ ಹೆಸರುಗಳನ್ನು ತಿಳಿಸುತ್ತಾನೆ. ಶ್ಲೋಕ 4: ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಚಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಗಳುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಶೂರ, ವೀರ, ಸಾತ್ಯಕಿಯು, ವಿರಾಟನು, ಮಹಾರಥಿಯಾದ ದ್ರುಪದ ರಾಜನು, ದೃಷ್ಟಕೇತು ಮತ್ತು ಚೀಕಿತಾನನು ಹಾಗೂ ಬಲಶಾಲಿಯಾದ ಕಾಶಿರಾಜನು, ಪುರುಜಿತ್, ಕುಂತಿಭೋಜನು, ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯನು, ಪರಾಕ್ರಮಿಯಾದ ಯುಧಾಮನ್ಯುವು, ಬಲಶಾಲಿಯಾದ ಉತ್ತಮೌಜನು, ಸುಭದ್ರಾ ಪುತ್ರನಾದ ಅಭಿಮನ್ಯುವು ಹಾಗೂ ದ್ರೌಪದಿಯ 5 ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ. ಪ್ರಶ್ನೆ: ಅತ್ರ ಎಂಬ ಪದವು ಇಲ್ಲಿ ಯಾವ ಅರ್ಥದಲ್ಲಿ ಪ್ರಯೋಗವಾಗಿದೆ? ಉತ್ತರ: ಅತ್ರ ಎಂಬ ಪದವು ಇಲ್ಲಿ ಪಾಂಡವರ ಸೈನ್ಯದ ಅರ್ಥದಲ್ಲಿ ಪ್ರಯೋಗವಾಗಿದೆ. ಪ್ರಶ್ನೆ: ಯುಧಿ ಎಂಬ ಪದವನ್ನು ಅತ್ರ ಎಂಬ ಪದದೊಡನೆ ಅನ್ವಯ ಮಾಡದೆ ಭೀಮಾರ್ಜುನ ಸಮಾಹ ಎಂಬ ಪದದೊಡನೆ ಮಾಡಿರುವುದೇಕೆ? ಉತ್ತರ: ಯುಧಿ ಎಂಬ ಪದವು ಇಲ್ಲಿ ಅತ್ರ ಎಂಬ ಪದದ ವಿಶೇಷವಾಗುವುದಿಲ್ಲ, ಏಕೆಂದರೆ ಆಗ ಯುದ್ಧವೇ ಪ್ರಾರಂಭವಾಗಿರಲಿಲ್ಲ. ಇದಲ್ಲದೆ ಅದರ ಮೊದಲು ಪಾಂಡವರ ಸೈನ್ಯದ ವರ್ಣನೆಯಾದ್ದರಿಂದ ಅತ್ರ ಎಂಬ ಪದವು ಸ್ವಾಭಾವಿಕವಾಗಿಯೇ ಅದರ ವಾಚಕವಾಗುತ್ತದೆ. ಆದುದರಿಂದ ಅದರೊಡನೆ ಯಾವ ವಿಶೇಷದ ಅವಶ್ಯಕತೆಯೂ ಇಲ್ಲ. ಭೀಮಾರ್ಜುನ ಸಮಾಹ ಎಂಬ ಪದದೊಡನೆ ಯುಧಿ ಎಂಬ ಪದದ ಅನ್ವಯ ಮಾಡಿ ಇಲ್ಲಿ ಯಾವ ಮಹಾರಥಿಕರ ಹೆಸರನ್ನು ಹೇಳಲ್ಪಟ್ಟಿವೆಯೋ ಅವರು ಪರಾಕ್ರಮದಲ್ಲಿ ಮತ್ತು ಯುದ್ಧ ವಿದ್ಯೆಯಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸರಿ ಸಮಾನರೆಂಬ ಈ ಭಾವವನ್ನು ತೋರಿಸಲಾಗಿದೆ. ಪ್ರಶ್ನೆ: ಯುಯುಧಾನ, ವಿರಾಟ, ದ್ರುಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್ತು, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು ಮತ್ತು ಉತ್ತಮೌಜ ಇವರುಗಳು ಯಾರು? ಉತ್ತರ: ಅರ್ಜುನನ ಶಿಷ್ಯನಾದ ಸಾತ್ಯಕಿಯ ಮತ್ತೊಂದು ಹೆಸರೇ ಯುಯುಧಾನ ಎಂಬುದಾಗಿತ್ತು. ಇವನು ಯಾದವ ವಂಶದ ರಾಜ ಶಿನಿಯ ಪುತ್ರನಾಗಿದ್ದನು. ಇವನು ಭಗವಾನ್ ಶ್ರೀಕೃಷ್ಣನ ಪರಮ ಸಹಚರನಾಗಿದ್ದನು ಮತ್ತು ಬಹಳ ಬಲಶಾಲಿ ಮತ್ತು ಅತಿರಥನಾಗಿದ್ದನು. ಇವನು ಮಹಾಭಾರತ ಯುದ್ಧದಲ್ಲಿ ಸಾಯದೆ ಯಾದವರ ಅಂತರ್ಯುದ್ಧದಲ್ಲಿ ಕೊಳ್ಳಲ್ಪಟ್ಟನು. ಯುಯುಧಾನನೆಂಬ ಮತ್ತೊಬ್ಬ ಯಾದವ ವಂಶದ ಯೋಧನೂ ಇದ್ದನು. ವಿರಾಟನು ಮತ್ಸ್ಯ ದೇಶದ ಧಾರ್ಮಿಕ ರಾಜನಾಗಿದ್ದನು. ಪಾಂಡವರು 1 ವರ್ಷ ಇವನಲ್ಲಿಯೇ ಅಜ್ಞಾತ ವಾಸ ಮಾಡಿದ್ದರು. ಅರ್ಜುನನ ಮಗ ಅಭಿಮನ್ಯುವಿನೊಡನೆ ಇವನ ಮಗಳು ಉತ್ತರೆಯ ವಿವಾಹವಾಗಿತ್ತು. ಇವನು ಮಹಾಭಾರತ ಯುದ್ಧದಲ್ಲಿ ಉತ್ತರ, ಶ್ವೇತ ಮತ್ತು ಶಂಖ ಎಂಬ ಹೆಸರಿನ 3 ಪುತ್ರರ ಸಹಿತ ಕೊಲ್ಲಲ್ಪಟ್ಟನು. ದ್ರುಪದನು ಪಾಂಚಾಲ ದೇಶದ ರಾಜ ಪೃಷತ್ನ ಪುತ್ರನಾಗಿದ್ದನು. ರಾಜ ಪೃಷತ್ ಮತ್ತು ಭರದ್ವಾಜ ಮುನಿಗಳಲ್ಲಿ ಪರಸ್ಪರ ಮೈತ್ರಿ ಇತ್ತು. ದ್ರುಪದನು ಸಹ ಬಾಲಕನಾಗಿದ್ದಾಗ ಭರದ್ವಾಜ ಮುನಿಯ ಆಶ್ರಮದಲ್ಲಿದ್ದನು. ಇದರಿಂದ ಭರದ್ವಾಜರ ಪುತ್ರರಾದ ದ್ರೋಣರೊಡನೆಯೂ ಇವನ ಸ್ನೇಹವಾಗಿತ್ತು. ಪೃಷತ್ತನ ಪರಲೋಕ ಗಮನದ ನಂತರ ದ್ರುಪದನು ರಾಜನಾದನು. ಆಗ ಒಂದು ದಿನ ದ್ರೋಣರು ಅವನಲ್ಲಿಗೆ ಹೋಗಿ, ನಾನು ನಿನ್ನ ಮಿತ್ರನೆಂದು ಹೇಳಿದರು. ದ್ರುಪದನಿಗೆ ಈ ಮಾತು ಅನುಚಿತವೆನಿಸಿತು.
ಆಗ ದ್ರೋಣರು ಆ ಮನದಲ್ಲಿ ಉದ್ವಿಗ್ನಗೊಂಡು ಹೊರಟು ಬಂದರು. ದ್ರೋಣರು ಕೌರವ ಮತ್ತು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯ ಶಿಕ್ಷಣವನ್ನು ಕೊಟ್ಟು ಗುರುದಕ್ಷಿಣೆಯ ರೂಪದಲ್ಲಿ ಅರ್ಜುನನ ಮೂಲಕ ದೃಪದನನ್ನು ಸೋಲಿಸಿ ತಮ್ಮ ಅಪಮಾನದ ಸೇಡನ್ನು ತೀರಿಸಿಕೊಂಡರು ಮತ್ತು ಅವನ ಅರ್ಧ ರಾಜ್ಯವನ್ನು ಪಡೆದರು. ದೃಪದನು ಮೇಲ್ಮೇಲೆ ದ್ರೋಣರನ್ನು ಪ್ರೀತಿಸುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಕ್ಷೋಭೆ ತುಂಬಿತ್ತು. ಅವನು ದ್ರೋಣರನ್ನು ಕೊಲ್ಲುವಂತಹ ಪುತ್ರನಿಗಾಗಿ ಯಾಜ ಮತ್ತು ಉಪಯಾಜ ಎಂಬ ಋಷಿಗಳ ಮೂಲಕ ಯಜ್ಞವನ್ನು ಮಾಡಿಸಿದನು. ಅದೇ ಯಜ್ಞವೇದಿಯಿಂದ ದೃಷ್ಟದ್ಯುಮ್ನ ಹಾಗೂ ಕೃಷ್ಣೆಯರ ಪ್ರಾಕಟ್ಯವಾಯಿತು. ಇದೇ ಕೃಷ್ಣೆಯು ದ್ರೌಪದಿ ಎಂಬ ಯಾಜ್ಞಸೇನಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಮತ್ತು ಸ್ವಯಂವರದಲ್ಲಿ ಗೆದ್ದು ಪಾಂಡವರು ಅವಳ ಜೊತೆಗೆ ವಿವಾಹ ಮಾಡಿಕೊಂಡರು. ರಾಜ ದೃಪದನು ದೊಡ್ಡ ಶೂರ ವೀರನು, ಮಹಾರಥಿಯೂ ಆಗಿದ್ದನು. ಮಹಾಭಾರತ ಯುದ್ಧದಲ್ಲಿ ದ್ರೋಣರ ಕೈಯಿಂದ ಇವನ ಮೃತ್ಯುವಾಯಿತು. ದೃಷ್ಟಕೇತುವು ಚೇದಿ ದೇಶನ ರಾಜ ಶಿಶುಪಾಲನ ಮಗನಾಗಿದ್ದನು. ಇವನು ಮಹಾಭಾರತ ಯುದ್ಧದಲ್ಲಿ ದ್ರೋಣರ ಕೈಯಿಂದ ಕೊಲ್ಲಲ್ಪಟ್ಟಿದ್ದನು. ಚೇಕಿತಾನನು ವೃಷ್ಟಿವಂಶದ ಯಾದವ, ಮಹಾರಥಿ ಯೋಧ ಮತ್ತು ದೊಡ್ಡ ಶೂರ ವೀರನಾಗಿದ್ದನು. ಪಾಂಡವರ 7 ಆಕ್ಷೋಹಿಣಿ ಸೈನ್ಯದ 7 ಸೇನಾಪತಿಗಳಲ್ಲಿ ಇವನು ಒಬ್ಬನಾಗಿದ್ದನು. ಇವನು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನಿಂದ ಕೊಲ್ಲಲ್ಪಟ್ಟನು. ಕಾಶಿರಾಜನು ಕಾಶಿಯ ರಾಜನಾಗಿದ್ದನು. ಅವನು ಬಹು ದೊಡ್ಡ ವೀರ ಮತ್ತು ಮಹಾರಥಿಯಾಗಿದ್ದನು. ಇವನ ಹೆಸರು ಸರಿಯಾಗಿ ತಿಳಿದು ಬಂದಿಲ್ಲ. ಕಾಶಿರಾಜನ ಹೆಸರು ಸೇನಾವಿಂದು ಮತ್ತು ಕ್ರೋಧಾಹಂತ ಎಂದು ತಿಳಿಸಲಾಗಿದೆ. ಕರ್ಣಪರ್ವ 6ನೇ ಅಧ್ಯಾಯದಲ್ಲಿ ಎಲ್ಲಿ ಕಾಶಿರಾಜನು ಕೊಲ್ಲಲ್ಪಟ್ಟ ವರ್ಣನೆ ಇದೆಯೋ ಅಲ್ಲಿ ಅವನ ಹೆಸರು ಅಭೀಭೂ ಎಂದು ತಿಳಿಸಲಾಗಿದೆ. ಪುರುಜಿತ್ ಮತ್ತು ಕುಂತಿ ಭೋಜ ಇವರಿಬ್ಬರು ಕುಂತಿಯ ಸಹೋದರರಾಗಿದ್ದರು ಮತ್ತು ಯುಧಿಷ್ಠಿರಾದಿಗಳಿಗೆ ಸೋದರ ಮಾವರಾಗಿದ್ದರು. ಇವರಿಬ್ಬರು ಮಹಾಭಾರತ ಯುದ್ಧದಲ್ಲಿ ದ್ರೋಣರಿಂದ ಕೊಲ್ಲಲ್ಪಟ್ಟರು. ಶೈಬ್ಯನು ಧರ್ಮರಾಜ ಯುಧಿಷ್ಠಿರನ ಮಾವನಾಗಿದ್ದನು. ಇವನ ಮಗಳು ದೇವಿಕಾರೊಡನೆ ಯುಧಿಷ್ಠಿರನ ವಿವಾಹವಾಗಿತ್ತು. ಇವನು ಮನುಷ್ಯರಲ್ಲಿ ಶ್ರೇಷ್ಠ, ಬಹಳ ಬಲಶಾಲಿ ಮತ್ತು ವೀರ ಯೋಧನಾಗಿದ್ದನು. ಆದ್ದರಿಂದ ಈತನ ನರಪುಂಗವ ಎಂದು ಹೇಳಲಾಗಿದೆ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರು ಸಹೋದರರು ಪಾಂಚಾಲ ದೇಶೀಯ ರಾಜಕುಮಾರರಾಗಿದ್ದರು. ಮೊದಲು ಅರ್ಜುನನ ರಥದ ಚಕ್ರಗಳ ರಕ್ಷಣೆಗಾಗಿ ಇವರನ್ನು ನಿಯೋಜಿಸಲಾಗಿತ್ತು. ಇವರಿಬ್ಬರೂ ಬಹು ಪರಾಕ್ರಮಿ ಮತ್ತು ಬಲಸಂಪನ್ನರಾದ ವೀರರಾಗಿದ್ದರು. ಆದ್ದರಿಂದ ಇವರೊಡನೆ ಕ್ರಮವಾಗಿ ವಿಕ್ರಾಂತ ಮತ್ತು ವೀರ್ಯವಾನ್ ಎಂಬ 2 ವಿಶೇಷಣಗಳು ಸೇರಿಸಲ್ಪಟ್ಟಿವೆ. ಈ ಇಬ್ಬರು ರಾತ್ರಿ ನಿದ್ರಿಸುತ್ತಿದ್ದಾಗ ಅಶ್ವತ್ಥಾಮನಿಂದ ಕೊಲ್ಲಲ್ಪಟ್ಟರು. ಪ್ರಶ್ನೆ: ಅಭಿಮನ್ಯು ಯಾರು? ಉತ್ತರ: ಅರ್ಜುನನು ಭಗವಾನ್ ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಯೊಡನೆ ವಿವಾಹ ಮಾಡಿಕೊಂಡಿದ್ದನು. ಆಕೆಯ ಗರ್ಭದಲ್ಲಿ ಅಭಿಮನ್ಯು ಜನಿಸಿದ್ದನು. ಮತ್ಸ್ಯ ದೇಶದ ವಿರಾಟ ರಾಜನ ಮಗಳಾದ ಉತ್ತರೆಯೊಡನೆ ಇವನ ವಿವಾಹವಾಗಿತ್ತು. ಈತನು ತನ್ನ ತಂದೆ ಅರ್ಜುನನಿಂದ ಮತ್ತು ಪ್ರದ್ಯುಮ್ನನಿಂದ ಅಸ್ತ್ರ ಶಿಕ್ಷಣವನ್ನು ಪಡೆದುಕೊಂಡಿದ್ದನು. ಇವನು ಅಸಾಧಾರಣ ವೀರನಾಗಿದ್ದನು. ಮಹಾಭಾರತ ಯುದ್ಧದಲ್ಲಿ ಒಂದು ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹದಲ್ಲಿ ರಚಿಸಿದರು. ಪಾಂಡವರ ಪಕ್ಷದ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ, ವಿರಾಟ, ದೃಪದ, ದೃಷ್ಟದ್ಯುಮ್ನರಾದಿಯಾಗಿ ಯಾರಿಂದಲೂ ಕೂಡ ಅದನ್ನು ಪ್ರವೇಶಿಸಲು ಆಗಲಿಲ್ಲ. ಜಯದ್ರಥನು ಎಲ್ಲರನ್ನೂ ಸೋಲಿಸಿದನು. ಅರ್ಜುನನು ಬೇರೆ ಕಡೆ ಯುದ್ಧದಲ್ಲಿ ತೊಡಗಿದನು. ಆ ದಿನ ವೀರ ಯುವಕ